ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂತಹ ಎಲ್ಲ ಸಿಂಗಲ್ಸ್ ಹುಡುಗರಿಗೆ ನಮಸ್ತೆ. ಐ ನೋ ಗೈಸ್, ಸಿಂಗಲ್ ಆಗಿರ್ತಕ್ಕಂಥ ಲೈಫು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಏನು ಮಾಡೋದು, ಸಿಕ್ಕೋರ ಮೇಲೆಲ್ಲ ಲವ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಇವತ್ತೊಂದು ಹುಡುಗಿಯ ಮಾಹಿತಿ ಬಂದಿದೆ. ಒಂದು ಸ್ವಲ್ಪ ಈಕೆ ಮಾಹಿತಿ ತೋರಿಸ್ತೀನಿ ನೋಡಿ. ಸೊ ನನಗೆ ಇದು ಮಾರ್ನಿಂಗ್ ಬಂದಿರತಕ್ಕಂಥ ಪ್ರೊಫೈಲು, ಬಯೋಡಾಟಾಗಳನ್ನು ನಾನು ನಿನ್ನೆ ಚೆಕ್ಕಿಂಗ್ ಮಾಡಿ ಇವತ್ತು ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೇನೆ. ಇದೊಂದು ಬ್ರೋಕರ್ ಅವರು ಕಳಿಸಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಅಷ್ಟಕ್ಕೂ ಈಕೆ ಹೆಸರು ಬಂದ್ಬಿಟ್ಟು ಸೌಮ್ಯಶ್ರೀ ಕಾಗೂರು ಅಂತ ಒಂದು ಹುಡುಗಿ. ಈಕೆ ಬಂದ್ಬಿಟ್ಟು ಹಿರೇಮಠ ಅಡ್ಡಿ ಹೆಸರು. ವಯಸ್ಸು ಬಂದು 26 ವರ್ಷ ಇವಾಗ ನಡೀತಾ ಇದೆ. ಊರು ಬಂದ್ಬಿಟ್ಟು ಕಾಳೂರು ಎಂಬ ಒಂದು ಊರಿನಲ್ಲಿ ವಾಸವಿರೋದು ಈಕೆ. ಆ್ಯಂಡ್ ಕುಷ್ಟಗಿ ಹತ್ತಿರ ಬರುತ್ತೆ. ಅದು ಕುಷ್ಟಗಿಯಲ್ಲಿ ಬರುತ್ತೆ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ. ಕೊಪ್ಪಳ ಜಿಲ್ಲೆಯಿಂದ ಕುಷ್ಟಗಿಯಿಂದ ಕಾಳೂರು ಊರು. ಆ್ಯಂಡ್ ಈಕೆ ರಾಶಿ, ಈ ರಾಶಿ ನಕ್ಷತ್ರ ಸ್ವಾತಿ ನಕ್ಷತ್ರ. ಉದ್ಯೋಗ ಬಂದ್ಬಿಟ್ಟು ಸದ್ಯಕ್ಕೆ ಏನಿಲ್ಲ, ಮನೆಯಲ್ಲಿ ಕೆಲಸ ಮಾಡ್ತಾರೆ. ಬೀಜ ಬಿತ್ತನೆ ಕಾರ್ಯದಲ್ಲಿ ಒಂದು ನಿರತರಾಗಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು. ಅಂದರೆ ಮನೆಯಲ್ಲಿ ಒಂದು ಗೋಧಿನೋ ಅಥವಾ ಏನಾದರೂ ಬೀಜ ಬರುತ್ತಲ್ವ, ಅದನ್ನು ಉತ್ಪಾದಕನ ರೈತರಿಗೆ ಮಾರಾಟ ಮಾಡಬೇಕು ಅಂದರೆ ಬೀಜ ರೆಡಿ ಮಾಡಬೇಕು. ಸೊ ಮನೆಯಲ್ಲಿ ಆ ಒಂದು ಕೆಲಸ ಮಾಡ್ತಾಳೆ. ಸರಳ ಹುಡುಗಿ, ಒಳ್ಳೆಯ ಒಂದು ಮನಸ್ಸು ಮತ್ತು ವ್ಯಕ್ತಿತ್ವ ಚೆನ್ನಾಗಿದೆ. ಯಾರೊಂದಿಗೂ ಜಗಳಕ್ಕೆ ಹೋಗಲ್ಲ. ಮನೆ ಆಯಿತು ಈಕೆ ಆಯಿತು ಅಂತ ಇದ್ದಾಳೆ. ಮತ್ತು ಇದುವರೆಗೂ ಕೂಡ ಯಾರೊಂದಿಗೂ ಕೂಡ ಯುದ್ಧ ಆಡಿಲ್ಲ, ಅಂದರೆ ಜಗಳ ಮಾಡಿಲ್ಲ. ಅದೊಂದು ಒಳ್ಳೆಯ ರೀತಿಯಲ್ಲಿದೆ. ಕುಟುಂಬದಲ್ಲಿ ತಂದೆಯವರು ಬೀಜದ ವ್ಯಾಪಾರ ಅಂದರೆ ಗೊಬ್ಬರ ಅಂಗಡಿ ಇದೆ. ತಾಯಿಯವರು ಗೃಹಿಣಿ. ತಮ್ಮ ಒಬ್ಬ PUC ಓದ್ತಾ ಇದ್ದಾನೆ, ಆರ್ಟ್ಸ್ ಓದ್ತಾ ಇದ್ದಾನೆ. ಸಾವಿತ್ರಿ ಹಿರೇಮಠ ಅವ್ರಿಗೆ ಬೇಕಾಗಿರ್ತಕ್ಕಂಥ ವರ ನಂಬರ್ 1 ಕ್ಲೀನ್ ರೆಸ್ಪಾನ್ಸಿಬಿಲಿಟಿ ಪಾರ್ಟ್ನರ್. ಮತ್ತು ಪಾರ್ಟ್ನರ್ಗಳಿಗೂ ಕೂಡ ಪೇರೆಂಟ್ಸ್ಗಳಿಗೂ ಕೂಡ ರೆಸ್ಪೆಕ್ಟ್ ಕೊಡುವಂಥ ಒಬ್ಬ ಹುಡುಗ. ಹೆಂಡತಿಯ ತಂದೆ ತಾಯಿಯವ್ರಿಗೆ ಮಾತಾಡುವಂಥ ಶೈಲಿ, ಏನೇ ನಿಮ್ಮಪ್ಪ ಹಿಂಗ, ಏನೇ ನಿಮ್ಮವ ಹಂಗ, ಇದು ಮಾಡಬಾರ್ದು. ಕೋಪ ಬರುತ್ತೆ ರೀ ಅವ್ರಿಗೂ. ನನ್ನಪ್ಪ ಅಮ್ಮಂಗೆ ನನ್ನ ಮುಂದೆ ಬೈತಾನೋ ಡಬ್ಬ ನನ್ನ ಮಗ ಅಂತಾರೆ ಅವರು. ಅವಾಗ ಏನು ಮಾಡಬೇಕು, ಕೂಲ್ ಡೌನ್ ಆಗಿ ಸೊ ಕಾಮನಾಗಿ ನಿಮ್ಮಪ್ಪ ಏನು ಚೆನ್ನಾಗಿದ್ದಾರೆ, ನಿಮ್ಮಮ್ಮ ಏನು ಚೆನ್ನಾಗಿದ್ದಾರೆ, ಈ ರೀತಿಯಲ್ಲಿ ಹೇಳಬೇಕು. ಅವಾಗ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ. ಅದಕ್ಕೋಸ್ಕರ ಅವರಿಬ್ಬರು ಕೂಡ ರೆಸ್ಪೆಕ್ಟ್ ಕೊಡುವಂಥ ಒಬ್ಬ ಹುಡುಗ ಇರಬೇಕಂತೆ ನೀವು. ಆ್ಯಂಡ್ ಅದೇ ರೀತಿಯಲ್ಲಿ ಮನೆ ಜೀವನ ಎರಡಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡುವನಾಗಿರಬೇಕು. ಒಂದು ವರ್ಕ್ ಮಾಡ್ತೀರಾ ಅಥವಾ ಒಂದು ಏನಾದರೂ ಮನೆಯಲ್ಲಿ ಕೆಲಸ ಮಾಡ್ತೀರಾ, ಮ್ಯಾಟ್ರ್ ಬೇಡ. ಎರಡಕ್ಕೂ ಕೂಡ ಸೀಮಿತವಾಗಿರ್ತಕ್ಕಂತಹ ಸಮಯವನ್ನು ಕೊಡಬೇಕು ನೀವು ಅಂತ ಹೇಳಿರೋದು. ಡ್ರೈವಿಂಗ್ ಸ್ಕಿಲ್ ಇರಬೇಕು. ಡಿಪೆಂಡ್ ಆಫ್ ಲೈಫ್ನಲ್ಲಿ ನೀವು ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಡಿಪೆಂಡ್ ಆಫ್ ಲೈಫ್ ಅಂತಂದರೆ ನೀವು ಮಾಡ್ತಕ್ಕಂಥ ಒಂದು ರೂಲ್, ನೀವು ಮಾಡ್ತಕ್ಕಂಥ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಕ್ವಾಲಿಟಿ ಮತ್ತು ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಇದುವರೆಗೂ ಒಂದು UKಗೆ ಮಾಡುವಂಥ ಕೆಲಸಕ್ಕೆ ಸಹಾಯ, ಮನೆಯಲ್ಲಿ ಅಡುಗೆ ಸಹಾಯ, ಮತ್ತು ಒಂದು ಸ್ವಲ್ಪ ದೂರ ಹೋದರೆ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೋಗೋದು. ಈ ರೀತಿ ಒಂದು ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳ್ಳಿ. ಓದಿದ್ದು ಏನು ಮ್ಯಾಟ್ರ್ ಆಗುತ್ತೆ, ನೀವು ಕೆಲಸ ಮಾಡೋದು ಏನು ಅಂತ ಮ್ಯಾಟ್ರ್ ಆಗುತ್ತೆ, ಸಂಬಳ ಎಷ್ಟು ಬರ್ತಿದೆ ಅಂತ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಾಳೆ ದಿನ ಹೆಂಗೆ ನೋಡ್ಕೊಳ್ತೀನಿ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ನಿಮ್ಮ ವರ್ತನೆ ಒಳ್ಳೆ ರೀತಿಯಲ್ಲಿ ಇರಬೇಕಂತೆ. ಮತ್ತು ರೆಗ್ಯುಲರ್ಗೆ ಒಂದು ಇನ್ಕಮ್ ಬರಬೇಕು, ಕ್ಲೀನ್ ಹ್ಯಾಬಿಟ್ ಇರಬೇಕು, ಆ್ಯಂಡ್ ಒಳ್ಳೆಯ ಹ್ಯಾಬಿಟ್ ಇರಬೇಕು, ಕೆಟ್ಟದಾಗಿ ದಾರಿಯಲ್ಲಿ ಇರಬಾರ್ದು. ಸೊ ಇಫ್ ಯು ಮೋರ್ ಇನ್ಫಾರ್ಮೇಷನ್ DM ಮಾಡಿ ವಿಡಿಯೋದ ಕೆಳಗಡೆ ಇದೆ ಸ್ನೇಹಿತರೆ. ಅಂದರೆ ಇವಾಗ ನಾನು ವೀಡಿಯೋ ಏನು ಮಾಡಿದ್ದೀನಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದು ಸ್ವಲ್ಪ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ಗಳೆಲ್ಲನೂ ಕೂಡ ಬರುತ್ತೆ. ಅಲ್ಲಿಗೆ ನಿಮ್ಮ ಪ್ರಸ್ತುತ ಮಾಹಿತಿಗಳನ್ನು ಕಳಿಸುವ ಮುನ್ನ ಅವರ ಮಾಹಿತಿಗಳನ್ನು ಓದ್ಕೊಳ್ಳಿ ಹೆಚ್ಚಿಗೆ. ಸೊ ಇಲ್ಲಿ ನಾನು ತೋರಿಸಿರೋದು ಸ್ವಲ್ಪ ಮಟ್ಟಿಗೆ ತೋರಿಸಿರ್ತೀನಿ. ಯಾಕಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ ರೀ ಅದರಲ್ಲಿ. Gmail ID ಅದು ಇದು ಅಂತ ಎಲ್ಲ ಕೊಟ್ಟಿರ್ತಾರೆ, ನಂಬರು ಅಂತ. ಅದಂಗೆ ಹೇಳೋಕ್ಕಾಗುತ್ತೆ ಪಬ್ಲಿಕ್ನಲ್ಲಿ. ಅದು ಪರ್ಸ್ನಲಾಗಿ ಪ್ರೈವೇಸಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ Gmailನ ಮುಖಾಂತರ ಕಾಂಟ್ಯಾಕ್ಟ್ ತೆಗೆದುಕೊಂಡ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬ್ರೋಕರ್ ಅವರ ಜೊತೆ ಕೂಡ ಮಾತಾಡ್ಬೋದು. ಅವರ ಪ್ರಕಾರ ನೀವು ಕೂಡ ಹೋಗಿ. ಈ ಒಂದು ಇಂಜಿನ್ ನೋಡೋದಾದರೆ 1156 ಗಾಡಿಯ ಇಂಜಿನ್. ಇದು ನಾನು ತೋರಿಸೋ ಉದ್ದೇಶ, ಈ ಒಂದು ಗಾಡಿ ಈಕೆ ಹತ್ತಿರ ಇದೆ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಟಾಪ್ ಸ್ಪೀಡ್ ಬಂದರೆ 190 ಸ್ಪೀಡ್ ಹೋಗುವಂಥ ಒಂದು ಗಾಡಿ ಇದು. ಮೈಲೇಜಿಂಗ್ ಅಂದರೆ 15ರಿಂದ 16 ಮೈಲೇಜಿಂಗ್ ಕೊಡ್ತಕ್ಕಂಥ ಗಾಡಿ. ಮತ್ತು ಒಳ್ಳೆಯ ಒಂದು ಟ್ರಾನ್ಸ್ಫರ್ಮೇಷನ್, ಮ್ಯಾನ್ಯುವಲಿ ಆಟೋಮೆಟಿಕಲ್ಲಿ ಇರ್ತಕ್ಕಂಥ ಗಾಡಿ. ಒಳಗಡೆ 5 ಸೀಟ್ ಇದೆ. ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಗುಡ್ ಆಫ್ ದ ರೋಡ್ ಎಬಿಲಿಟಿ. ಪ್ರೀಮಿಯಂ ಫೀಲ್ ಕೊಡ್ತಕ್ಕಂಥ ಒಂದು ಗಾಡಿ. ಪ್ರೀಮಿಯಂ ಫೀಲ್ ಅಂದರೆ ನೀವು ನಿಮ್ಮ ಫ್ಯಾಮ್ಲಿ ಆರಾಮಾಗಿ ಕುಳಿತುಕೊಂಡು ಹೋದಾಗ ಯಾವ ರೀತಿ ಫೀಲ್ ಅನ್ಸುತ್ತೆ, ಆಹಾ ಏನು ಗುರು ಏನು ಸಖತ್ತಾಗಿದೆ, ಈ ರೀತಿ ಫೀಲು.
ಇಷ್ಟೊಂದು ಲುಕ್ಕಲ್ಲಿ ಇರ್ತಕ್ಕಂಥ ಹುಡುಗಿ ಹತ್ರ ಈ ಒಂದು ಗಾಡಿ ಇದೆ, ನೀನು ನಾನು ಇಬ್ಬರೇ ಹೋಗೋಣಪ್ಪ ಅಂತ ಕರಿತಿದ್ದಾರೆ ಅಂದರೆ ನೀವು ಬಿಡ್ತೀರಾ? ಚಾನ್ಸೇ ಇಲ್ಲ, ಬಿಡೋಕ್ಕಾಗಲ್ಲ. ಹೆಂಗೆ ಬಿಡ್ತೀರಾ? ಸೊ ಅದಕ್ಕೋಸ್ಕರ ಒಂದು ಸಲ ನೋಡಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ಮೂವ್ ಆನ್ ಆಗ್ಬೋದು ನೀವು. ಸೊ ಗಾಡಿಯ ಒಂದು ಸ್ಟೇರಿಂಗು ಈ ರೀತಿ ಕಾಣಿಸುತ್ತೆ ಮತ್ತು ಸ್ಪೀಡ್ ಲಿಮಿಟ್ ಇಲ್ಲಿ ಕಂಟ್ರೋಲ್ ಮಾಡುವಂಥ ಒಂದು ಸ್ಪೇಸ್ ಕೂಡ ನೋಡ್ತಾ ಇದ್ದೀರಾ. ಗೇರ್ ಸಿಸ್ಟಮ್ ಕೂಡ ಸಖತ್ತಾಗಿದೆ ಮತ್ತು ಇಲ್ಲಿ ನೋಡ್ತಿದ್ದೀರಾ ಇದು ಟಿ ವಿಯ ಒಂದು ಸಿಸ್ಟಮ್ ಆಗಿರೋದು. ಮ್ಯಾಪ್, ಲೊಕೇಶನ್ ಮತ್ತು ಮೂವಿ ಥಿಯೇಟರ್ ಎಲ್ಲನೂ ಕೂಡ ನೋಡ್ಬೋದು ಸಖತ್ತಾಗಿ. ಸೀಟು ಒಂದು ಬ್ಲೂ ಕಲರ್ ಸೀಟ್ ಇದೆ, ಸಖತ್ತಾಗಿ ಅಟ್ರಾಕ್ಷನ್ ಕಾಣಿಸುತ್ತೆ. ಹೊರಗಡೆ ಒಂದು ಬೂದು ಬಣ್ಣದ ಕಲರ್ ಕಾರು, ಒಳಗಡೆ ಬ್ಲೂ ಕಲರ್ ಸೀಟ್, ಇಲ್ಲಿ ಏರ್ ಬ್ಯಾಗ್, AC. ಸೊ ಈ ಒಂದು ವಿಚಾರಕ್ಕೆ ಬಂದರೆ ಗಾಡಿ ಸಖತ್ತಾಗೇ ಇದೆ, ಏನೂ ಕೂಡ ಎರಡು ಮಾತು ಆಡುವಂತಹ ರೀತಿಯಲ್ಲಿಲ್ಲ. ಸೊ ಅದು ಒಂದು ಒಳ್ಳೆಯ ರೀತಿಯಲ್ಲಿದೆ ಸ್ನೇಹಿತರೆ. ಸೊ ನಾನು ಹೇಳಿರೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡದೆ ಕಳಿಸಿರ್ತಕ್ಕಂಥ ಮಾಹಿತಿ ಡೀಟೇಲ್ಸ್ಗಳಿಗೆ ಹೆಚ್ಚಿನ ಒತ್ತು ಕೊಡಿ. ಯಾಕೆ ಇಷ್ಟ ಆದರೂ, ಏನೆಲ್ಲ ಮಾಹಿತಿ ಹೇಳ್ತಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.